ಆಗಿದ್ದು ಇದೆ ಚಿತ್ರದಿಂದ. ಬಹಳ ಸಂತೋಷ ಇದೆ ನನಗೆ. ಇಂಥ ಒಳ್ಳೆ ಜನರ ಜೊತೆ, ಇಂಥ ಒಳ್ಳೆ ತಂಡದ ಜೊತೆ ನನ್ನ ನಟನೆ ಜರ್ನಿನ ಶುರು ಮಾಡಿದ್ದು ನನಗೆ ಬಹಳ ಸಂತೋಷ ಇದೆ. ಸಿನಿಮಾ ಪ್ರಪಂಚ ನನಗೇನು ಹೊಸದಲ್ಲ, ಆದರೆ ನಟನೆಯ ಪ್ರಪಂಚ ಬಹಳ ಹೊಸದು. ನಟನೆ ಹೇಗೆ ಮಾಡಬೇಕು ಅಂದರೆ ಒಂದು ಸಿನಿಮಾ, ಒಂದು ಸೀನ್ ಮಾಡೋದಕ್ಕೆ ಎಷ್ಟು ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕು, ಇದೆಲ್ಲ ನಾನು ನಮ್ಮ ಗುರುಗಳು ಸುಚೇಂದ್ರ ಪ್ರಸಾದ್ ಸರ್ ಹತ್ರ ಕಲಿತೆ, ನೋಡಿದೆ. ಆ್ಯಕ್ಚುಲಿ ಕಲಿತೆ ಅಂದರೆ ಸುಮ್ಮನೆ ಅವ್ರು ಹೇಳಿದ್ದು ನಾವು ಕೇಳಿಸ್ಕೊಂಡಿದ್ದಲ್ಲ, ಅವರು ಹಿ ವಾಸ್ ಸೋ ಕ್ಲಿಯರ್ ಅಬೌಟ್ ವಾಟ್ ಹಿ ವಾಂಟೆಡ್. ಆ್ಯಂಡ್ ನನಗೂ ಅಷ್ಟೇ, ಹೇಗೆ ಒಂದು ಸೀನಿಗೆ ಪ್ರಿಪೇರ್ ಮಾಡಬೇಕು ಇದೆಲ್ಲ ಯಾವುದು ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಕೆಲವು ನಾಟಕಗಳು ಮಾಡಿದ್ದು ಅನುಭವ ಅಷ್ಟೇ ಬಿಟ್ಟರೆ ಪಾತ್ರ ಹೇಗಿದೆ, ಏನು ಮಾಡ್ತಿದೆ, ಹೇಗೆ ಕಾಣಿಸ್ಬೇಕು, ಎಲ್ಲಿ ನಿಂತ್ಕೋಬೇಕು, ಎಲ್ಲಿ ನೋಡಬೇಕು, ಸೊ ಪ್ರತಿಯೊಂದು ಅವ್ರು ನನಗೆ ಇದು ABCD ಹೇಳ್ಕೊಡ್ತಾರಲ್ಲ ಮಗುಗೆ, ಯಾವ ಥರ ಹೇಳ್ಕೊಟ್ರು. ಅದು ತೆರೆ ಮೇಲೆ ನೀವು ನೋಡ್ಬೋದು. ಮೊದಲನೇ ಸರಿ ನಟಿಸ್ತಿದ್ದೀರಾ ಅಂತ ಅನ್ಸಲ್ಲ ಅಂತ ಸುಮಾರು ಜನ ಹೇಳಿದ್ದಾರೆ. ಸೊ ಅದರ ಎಲ್ಲ ಶ್ರೇಯಸ್ಸು ನಮ್ಮ ಸುಚೇಂದ್ರ ಪ್ರಸಾದ್ ಸರ್ ಬರಬೇಕು ಸರ್. ಥ್ಯಾಂಕ್ ಯು. ಒಂದು ಸಿನಿಮಾ ಅಂದ್ರೆ ಆ ಸಿನಿಮಾ ಹೇಗೆ ಶುರುವಾಗುತ್ತೆ ಅಂತಂದ್ರೆ, ಡೈರೆಕ್ಟರ್ ಕೂತ್ಕೋತಾರೆ, ರೈಟರ್ ಕೂತ್ಕೋತಾರೆ. ಸೊ ಕೂತ್ಕೊಂಡು ಎಲ್ಲರೂ ಒಂದು ಕತೆ ಮಾಡ್ತಾರೆ. ಕತೆ ಆದ ತಕ್ಷಣ ಸ್ಕ್ರಿಪ್ಟ್ ಆಗುತ್ತೆ, ಸ್ಕ್ರೀನ್ ಪ್ಲೇ ಆಮೇಲೆ ಸ್ಟೋರಿ, ಡೈಲಾಗ್ಸ್ ಎಲ್ಲ ಆಗುತ್ತೆ. ಜೊತೆಗೆ ಅದಾದ್ಮೇಲೆ ಅಲ್ಲೊಂದು ಫೈಟ್ ಹಾಕೋಣ, ಇಲ್ಲೊಂದು ಫೈಟ್ ಹಾಕೋಣ, ಇಲ್ಲೊಂದು ಸಾಂಗ್ ಹಾಕೋಣ, ಇಲ್ಲೊಂದು ಸಾಂಗ್ ಹಾಕೋಣ, ಈ ಥರ ಎಲ್ಲ ಡಿಸ್ಕಷನ್ಸ್ ಆಗಿ ಒಂದು ಸಿನಿಮಾ ರೂಪುಗೊಳ್ಳುತ್ತೆ. ಬಟ್ ಇಲ್ಲಿ ಆಲ್ರೆಡಿ ದೊಡ್ಡರಂಗೇಗೌಡರು ಬರೆದಿರೋಂಥ 10 ಹಾಡು ರೆಡಿ ಇತ್ತು. ಆ ಹಾಡಿಗೆ ಈಗಿನ ಜನ್ರೇಷನ್ಗೆ ಏನೇನು ಯಾವ ಥರ ಸೀಕ್ವೆನ್ಸ್ಗಳಿದೆ ಅಂದರೆ ಅದನ್ನು ಜೋಡಿಸೋದಿದೆಯಲ್ಲ, ಜೋಡಣೆ ಮಾಡೋದು ಅದು ಸಾಮಾನ್ಯವಾದ ಕೆಲಸ ಅಲ್ಲ. ಯಾಕೆಂದರೆ ನಾನು ಸಿನಿಮಾದಲ್ಲಿ ಬಂದು ಒಂದು 23 ವರ್ಷಗಳು ಕಳೆದುಬಿಟ್ಟಿದ್ದೀನಿ. ಸೊ ಹಾಗಾಗಿ ಆ ಕಾರ್ಯ ಎಷ್ಟು ಕಷ್ಟದ್ದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅದನ್ನು ಗುರುಗಳು ತುಂಬ ಅಂದರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಜೊತೆಗೆ ಈ ಪುಸ್ತಕದ ಬಗ್ಗೆ ಹೇಳಬೇಕು ಅಂತಂದರೆ, ಸೊ ನಾವೆಲ್ಲ ಈಗ ಅವ್ರ ಹೆಸರು ಪುಸ್ತಕದ ಬಂತಂತೆ, ಇವ್ರಿಗೆ ಬಂತಂತೆ, ಅವ್ರಿಗೆ ಬಂತಂತೆ ಅಂತ ಈಗ ನಾವು ಧೈರ್ಯವಾಗಿ ಹೇಳ್ಕೋಬೋದು, ನಮ್ದು ಪುಸ್ತಕ ಬಿಡುಗಡೆ ಆಗಿದೆ, ಆ ಪುಸ್ತಕದಲ್ಲಿ ನಡೆದಿದ್ದೀವಿ ಅಂತ. ಅದು ಎಷ್ಟು ವರ್ಷಗಳಾದರೂ ಅದು ನಾವು ಓದೋ ಪುಸ್ತಕ ಇರುತ್ತೆ. ಸೊ ಹಾಗಾಗಿ ಇದೊಂದು ತುಂಬ ಅದ್ಭುತವಾದಂಥ ಕಾರ್ಯ ಸರ್. ಧನ್ಯವಾದಗಳು ನಿಮಗೆ. ಆಮೇಲೆ ರಾಜಶೇಖರ್ ಸರ್ ಅವಾಗಲೇ ಹೇಳ್ತಾ ಇದ್ರು, ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ನಾವು ಅಂತ. ಸೊ ಫಸ್ಟ್ ಆಫ್ ಆಲ್ ನಾವು ಈ ಸಬ್ಜೆಕ್ಟ್ನ ತಗೊಂಡಾಗ ಗುರುಗಳು ಅದನ್ನು ಹೇಳ್ತಾ ಇದ್ರು, ನಾ ಈ ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲ ಇಟ್ಕೊಂಡಿಲ್ಲ ಮಾಡಿ ಜನಗಳಿಗೊಂದು ಸಂದೇಶ ಕೊಡಬೇಕು ಅನ್ನೋದು ನನ್ನೊಂದು ಅಭಿಪ್ರಾಯ. ಸೊ ಇದಕ್ಕೆ ನಾನು ಕೈ ಹಾಕ್ತಾ ಇದ್ದೀನಿ ಅಂತ. ಅಂಥ ಒಂದು ಇದಕ್ಕೆ ಬೆನ್ನೆಲುಬಾಗಿ ನಿಂತಹ ನಮ್ಮ ರಾಜಶೇಖರ್ ಸರ್ ಅವ್ರ ಧೈರ್ಯಕ್ಕೆ ಮೆಚ್ಚಲೇಬೇಕು. ಅಂದರೆ ಅವ್ರು ಸಮಾಜಕ್ಕೆ ಕೊಡ್ತಿರೋಂಥ ಕೊಡುಗೆ ತುಂಬ ಅಪಾರವಾದದ್ದು.